ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಅಭಿಮಾನಿಗಳಿಲ್ಲ, ನಿಜಕ್ಕೂ ಕೂಡ ಇದು ಕಣ್ಣೀರು ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಯಾಕೆಂದರೆ ಈಗ ಪೂಜಾ ವಿಧಿವಶಳಾಗಿದ್ದಾಳೆ, ಬೇರೆ ದಾರಿ ಇಲ್ಲ. ಯಾಕೆಂದರೆ ಈಗ ಅಕ್ಕನ ಜೀವನ ಉಳಿಸಲೇಬೇಕು ಅಂತಂದರೆ ಆಕೆ ಪ್ರಾಣ ತ್ಯಾಗ ಮಾಡಲೇಬೇಕಾಯಿತು. ಯಾಕೆಂದರೆ ಶ್ರೇಷ್ಠ ಅಟ್ಟಹಾಸ ಮತ್ತು ಕೋಪಕ್ಕೆ ನೇರವಾಗಿ ಪೂಜಾ ಬಲಿಯಾದಳು. ಯಾಕೆಂದರೆ ಇವಳಿಂದನೇ ಇಷ್ಟೆಲ್ಲ ಆಗಿದ್ದು, ಇವಳಿಂದನೇ ನನ್ನ ಮದುವೆ ಇವಾಗ ತಾಳಿ ಕಟ್ಟೋ ಸಂದರ್ಭ ಬಂದಾಗ ತಾಳಿ ಇದರೊಳಗೆ ಹೋಮದ ಸುಟ್ಟೋಗೋ ಥರ ಮಾಡಿದ್ದು ಇವಳೇ, ಈ ಪಾಪಿಯಿಂದನೇ ಇಷ್ಟ ಆಗಿದ್ದು ಅಂತ ಹೇಳಿ ಅವರಮ್ಮ ಎಳೆದುಕೊಂಡು ಹೋಗ್ಬೇಕಾದ್ರೆ ಇವಳು ಹಿಂದೆ ಬರ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ದೀಪಾವಳಿ ಕಂಬವನ್ನು ತೆಗೆದುಕೊಂಡು ಅವಳ ಹೊಟ್ಟೆಗೆ ಇರಿದು ಕೊನೆಯ ಸೆಳೆಯೋ ರೀತಿ ಮಾಡಿದ್ದಾಳೆ. ನಿಜಕ್ಕೂ ಆಕೆ ಅಟ್ಟಹಾಸ ಈಗ ಮೇಲುಗೈ ಬಂದಿದೆ. ನೀವು ನೋಡಿರ್ಬೋದು, ಪೂಜಾ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡು ನಂತರ ಪಾಸಿಟಿವ್ ಪಾತ್ರವಾಗಿ ಬಂದವಳು. ಲಕ್ಷ್ಮೀ ಬಾರಮ್ಮ ಲಕ್ಷ್ಮಿಗೆ ನೆಗೆಟಿವ್ ಆಗಿದ್ದಂಥ ಈಕೆ ಅಕ್ಕನ ಜೀವನದಲ್ಲಿ ಪಾಸಿಟಿವ್ ಆಗಿ ಬಂದಳು. ಇನ್ನೇನು ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೇ ವಾರ ಶುಕ್ರವಾರ ಕೊನೆ ಎಪಿಸೋಡ್ ಕೂಡ ಪ್ರಸಾರವಾಗುತ್ತದೆ. ಇನ್ನು ಸೋಮವಾರದಿಂದ ಬಿಗ್ ಬಾಸ್ಗೆ ದಾರಿಯನ್ನು ಎಡೆ ಮಾಡಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಇದೇ ಕಾರಣಕ್ಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೇ ವಾರ ಕೊನೆಯಾಗ್ಬೋದು ಅಂತಲೂ ಸಹ ಬಹುತೇಕರು ಕೂಡ ಹೇಳ್ತಿದ್ದಾರೆ. ಕೇವಲ ಭಾಗ್ಯಲಕ್ಷ್ಮಿ ಮಾತ್ರ ಅಲ್ಲ, ಅಂತರ್ಪಟ ಕರಿಮಣಿನೂ ಕೂಡ ಇಲ್ಲಿಗೆ ಕೊನೆ ಆಗ್ತಾ ಇದೆ ಅಂತಲೂ ಕೂಡ ಹೇಳಲಾಗಿದೆ. ಸದ್ಯ ಇಲ್ಲಿ ಪೂಜಾ ವಿಧಿವಶರಾಗೋದ್ರ ಮೂಲಕ ಹಾಗೂ ತ್ಯಾಗದ ಮೂಲಕ ಈ ಸೀರಿಯಲ್ ಮುಕ್ತಾಯವಾಗ್ತಿರೋದು ವಿಪರ್ಯಾಸ.